Find the reactions at contact points for spheres A, B, C, shown in figure. It is given that WA equal to WB equal to 4 kilonewton, WC equal to 6 kilonewton, diameter of A equal to diameter of B equal to 500 mm, and diameter of C equal to 800 mm. ಈ ಪ್ರಾಬ್ಲಮ್ ಅಲ್ಲಿ reaction at contact points P, Q, N, ಈ ಕಾಂಟ್ಯಾಕ್ಟ್ ಪಾಯಿಂಟ್ ಮತ್ತೆ ಈ ಕಾಂಟ್ಯಾಕ್ಟ್ ಪಾಯಿಂಟ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಇದು ಸ್ಪಿಯರ್ 4 ಕಿಲೋನ್ಯೂಟನ್ ಸಲ್ಫೇಟ್ ಇದೆ. ಇದು ಸ್ಪಿಯರ್ಸ್ 4 ಕಿಲೋನ್ಯೂಟನ್ ಸಲ್ಫೇಟ್ ಇದೆ. ಇದರ ಡಯಾಮೀಟರ್ 500 mm, ಇದರ ಡಯಾಮೀಟರ್ 500 mm, ಇದರ ಡಯಾಮೀಟರ್ 800 mm, ಇದರ ಸಲ್ಫೇಟ್ 6 ಕಿಲೋನ್ಯೂಟನ್. ಸೊ ಈ ಕಾಂಟ್ಯಾಕ್ಟ್ ಪಾಯಿಂಟ್ MN, P, OP, QR ಈ ಕಾಂಟ್ಯಾಕ್ಟ್ ಪಾಯಿಂಟ್ಗಳಲ್ಲಿ ರಿಯಾಕ್ಷನ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಇದು ಇನ್ಕ್ಲೈನ್ ಸರ್ಫೇಸ್ 65 ಡಿಗ್ರೀಸ್ ಕೊಟ್ಟಿದ್ದಾರೆ. ಇದು ಇನ್ಕ್ಲೈನ್ ಸರ್ಫೇಸ್ 75 ಡಿಗ್ರೀಸ್ ಕೊಟ್ಟಿದ್ದಾರೆ. ಸೊ ಈಗ ಒಂದೊಂದಾಗಿ ಫಸ್ಟ್ ಸಲ್ಫೇಟ್. ಈ ಸಲ್ಫೇಟ್ಗಳಿಂದ ಆಕ್ಷನ್ ಡೆವಲಪ್ ಆಗುತ್ತೆ. ಕಾಂಟ್ಯಾಕ್ಟ್ ಪಾಯಿಂಟ್ಗಳ ಮೇಲೆ ಆಕ್ಷನ್ ಬರುತ್ತೆ. ಸೊ ಇವುಗಳು ಆಕ್ಷನ್ಗಳು. ಇದು ಆಕ್ಷನ್, ಇದು ಆಕ್ಷನ್, ಇದು ಆಕ್ಷನ್, ಇದು ಆಕ್ಷನ್, ಇದು ಆಕ್ಷನ್, ಇದು ಆಕ್ಷನ್. ಸೊ ಮತ್ತೆ ಈ ಆಕ್ಷನ್ ಇಂದ ಇದು ರಿಯಾಕ್ಷನ್, ಈ ಆಕ್ಷನ್ ಇಂದ ಇದು ರಿಯಾಕ್ಷನ್, ಇದು ರಿಯಾಕ್ಷನ್ ಆದ್ರೆ ಇದು ಆಕ್ಷನ್, ಇದು ಆಕ್ಷನ್ ಆದ್ರೆ ಇದು ರಿಯಾಕ್ಷನ್, ಇದು ಆಕ್ಷನ್ ಆದ್ರೆ ಇದು ರಿಯಾಕ್ಷನ್. ಸೊ ನಮಗೆ ಬೇಕಾಗಿರೋದು ಆಕ್ಷನ್ ಗಳಲ್ಲ, ನಮಗೆ ಬೇಕಾಗಿರೋದು ರಿಯಾಕ್ಷನ್ ಗಳು. ಸೊ ವಿರುದ್ಧ ದಿಕ್ಕಿನಲ್ಲಿ ಅದೇ ಆಕ್ಷನ್ ಗಳನ್ನ ವಿರುದ್ಧ ದಿಕ್ಕಿನಲ್ಲಿ ಮಾಡಿದ್ರೆ, ಆರೋ ಮಾರ್ಕ್ ಅನ್ನು ಚೇಂಜ್ ಮಾಡಿದ್ರೆ ಅವುಗಳು ರಿಯಾಕ್ಷನ್ ಗಳಾಗ್ತವೆ. ಸೊ ನಮಗೆ ಬೇಕಾಗಿರೋದು ರಿಯಾಕ್ಷನ್ ಫ್ರಮ್ ಕಾಂಟ್ಯಾಕ್ಟ್ ಪಾಯಿಂಟ್ಗಳು. ಸೊ ಈಗ ಫಸ್ಟ್ ಜಾಮೆಟ್ರಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಫಸ್ಟ್ ಇದು 250 mm, ಇದು 250 mm. ಇಲ್ಲಿ ಕೊಟ್ಟಿರೋದು ಇದು ಸೆಂಟರ್ ಟು ಸೆಂಟರ್ 600 mm ಅಂತ ಕೊಟ್ಟಿದ್ದಾರೆ. ಸೊ ಈ ಟ್ರಯಾಂಗಲ್ ಅಲ್ಲಿ ಇದು 250, ಇದು 400. ಸೊ ಎಷ್ಟಾಗುತ್ತೆ? 650 ಆಗುತ್ತೆ. ಮತ್ತೆ ಇಲ್ಲಿ ವರ್ಟಿಕಲ್ ಲೈನ್ ಹಾಕಿದಾಗ ಇಲ್ಲಿ ಗ್ಯಾಪ್ ಇದೆ. ಇದು ಟೋಟಲಿ ಇದು 250, ಇದು 250, ಮತ್ತೆ ಇಲ್ಲಿ ಗ್ಯಾಪ್ ಇದೆ. ಅದು ಎಷ್ಟಿರುತ್ತೆ? ಇದು 600 ಇದೆ. ಸೆಂಟರ್ ಟು ಸೆಂಟರ್ ಅಂದ್ರೆ 600 ಇದೆ. ಇದು ಇಲ್ಲಿ ಗ್ಯಾಪ್ ಅಲ್ಲಿ 100 ಬರುತ್ತೆ. ಇಲ್ಲಿ ವರ್ಟಿಕಲ್ ಲೈನ್ ಹಾಕಿದಾಗ ಅದು ನಮಗೆ 300 mm ಬರುತ್ತೆ. ಇದು 650, ಇದು 300 mm. ಸೊ ಇದು ಆಂಗಲ್ ಥೀಟಾ ಅಂತ ಹೇಳೋಣ. ಸೊ ಕಾಸ್ ಥೀಟಾ ಎಷ್ಟು ಬರುತ್ತೆ? 300 divided by 650. ಸೊ ಥೀಟಾ 62.51 ಡಿಗ್ರೀಸ್ ಬರುತ್ತೆ. ಬರೆಯೋಣ ಆಂಗಲ್ ಅನ್ನ. ಬರೆದಿದ್ವಿ. ಈಗ ಇಲ್ಲಿ ಹಾರಿಜಾಂಟಲ್ ಲೈನ್ ಹಾಕೋಣ. ಇದು Z. ಈ Z ಮೂಲೆಗಳಲ್ಲಿ ಇರುವ ಆಂಗಲ್ಗಳು ಸೇಮ್ 62.51 ಡಿಗ್ರೀಸ್. ಫಸ್ಟ್ ಈಗ ಕೊಟ್ಟಿರುವ ಸಲ್ಫೇಟ್ಗಳು ಮತ್ತೆ ರಿಯಾಕ್ಷನ್ಗಳು ಇವುಗಳು. ಸೊ ಫಸ್ಟ್ ಮೇಲಿನ ಸ್ಫಿಯರ್ ಅನ್ನು ಕನ್ಸಿಡರ್ ಮಾಡೋಣ. ಇದು 62.51 ಡಿಗ್ರೀಸ್. ಇದು ಆಂಗಲ್ 90 - 62.51 ಡಿಗ್ರೀಸ್. ಇದು ಸಹ ಇದು 90 ಡಿಗ್ರೀಸ್. ಅದೇ ರೀತಿ ಈ ಕಡೆ ಸಹ ಆಂಗಲ್ ಸೇಮ್ ಬರುತ್ತೆ. ಇದು 27. ಆ ಆಂಗಲ್ ಡಬಲ್ ಸೇಮ್ ಆಂಗಲ್, ಇದೇ ಆಂಗಲ್ ಈ ಕಡೆ ಬರುತ್ತೆ. ಸೊ ಡಬಲ್ ಮಾಡಿದಾಗ 54.98. ಸೇಮ್ ಇದೇ ಆಂಗಲ್ ಈ ಕಡೆ ಬರುತ್ತೆ.
ಯಾಕಂದ್ರೆ ಇದು ಜಾಮೆಟ್ರಿ ಸಿಮೆಟ್ರಿ ಇದೆ. ಸೊ 152.51 152.51 90 ಪ್ಲಸ್ ಇದೇ ಆಂಗಲ್, ಇದು 27 ಇದು ಡಬಲ್. ಸೊ ಈಗ ಲ್ಯಾಮಿಸ್ ಥಿಯರಂ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಲ್ಯಾಮಿಸ್ ಥಿಯರಂ ಏನು ಹೇಳುತ್ತೆ ಅಂದ್ರೆ, ಮೂರು ಫೋರ್ಸ್ಗಳು ಒಂದು ಕಡೆ ಬರ್ತಾ ಇರಬೇಕು ಅಥವಾ ಒಂದು ಕಡೆಯಿಂದ ಹೋಗ್ತಾ ಇರಬೇಕು, ಮತ್ತೆ ಅವುಗಳ ಮಧ್ಯದಲ್ಲಿನ ಆಂಗಲ್ಗಳು ಗೊತ್ತಿರಬೇಕು. ಸೊ applying Lami's theorem, 6 by angle between other two forces, sine of the angle between other two forces, 6 by 54.98 degrees equal to RA by sine of angle between other two forces, 152.51 degrees. Next, RB by sine of angle between other two forces. ಈಗ 6 by ಈ ಕಾಂಟ್ಯಾಕ್ಟ್ ಪಾಯಿಂಟ್ ಕೆ ಮತ್ತು ಈ ಕಾಂಟ್ಯಾಕ್ಟ್ ಪಾಯಿಂಟ್ ಎಲ್ ಅಂತ ಹೇಳೋಣ. ಸೊ ಇವೆರಡರಿಂದ ಆರ್ ಕೆ ಬರುತ್ತೆ, ಇದು ಮತ್ತೆ ಇದು ಕನ್ಸಿಡರ್ ಮಾಡಿದಾಗ ಆರ್ ಎಲ್ ಬರುತ್ತೆ. ಸೊ ಫಸ್ಟ್ ಆರ್ ಕೆ ಎಷ್ಟು ಬರುತ್ತೆ ಅಂದ್ರೆ, ಇವೆರಡು ಸೇಮ್ ಇದೆ, ಅದಕ್ಕೋಸ್ಕರ ಆರ್ ಕೆ ಮತ್ತು ಆರ್ ಎಲ್ ಎಷ್ಟು ಬರುತ್ತೆ ಅಂದ್ರೆ 3.382 ಕಿಲೋನ್ಯೂಟನ್ ಬರುತ್ತೆ. ಆರ್ ಕೆ ಬಂತು. ಈಗ ಈ ಸ್ಪಿಯರ್ ಅನ್ನು ಕನ್ಸಿಡರ್ ಮಾಡೋಣ. ಇದೇ ಆಂಗಲ್ ಗೊತ್ತಿದೆ, ಇಲ್ಲಿ 4 ಫೋರ್ಸ್ಗಳಿದ್ದಾವೆ, ಇಲ್ಲಿ ಲ್ಯಾಮಿಸ್ ಥಿಯರಂ ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಇದು 75 ಡಿಗ್ರೀಸ್ ಇದೆ. ಈ ಆಂಗಲ್ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಸರ್ಫೇಸು 75 ಡಿಗ್ರೀಸ್ ಆಂಗಲ್ ಮಾಡುತ್ತೆ ಹಾರಿಜಾಂಟಲ್ಗೆ. ಇದು ಆರ್ ಪಿ, ಇದು ಆರ್ ಪಿ, ಇದನ್ನು ಇದು ಈ ಸರ್ಫೇಸ್, ಕಾಂಟ್ಯಾಕ್ಟ್ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಂಗಲ್ ಮಾಡುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಆಂಗಲ್ ಮಾಡುತ್ತೆ. ಈ ಆಂಗಲ್ 90 ಡಿಗ್ರೀಸ್, ಈ ಆಂಗಲ್ 90 ಡಿಗ್ರೀಸ್. ಇದು ಬಾಕಿ ಉಳಿದ ಆಂಗಲ್ 15 ಡಿಗ್ರೀಸ್, ಮತ್ತೆ ಇಲ್ಲಿ ಬಾಕಿ ಉಳಿದ ಆಂಗಲ್ ಇದು 15 ಡಿಗ್ರೀಸ್. ಸೊ ಇಲ್ಲಿ ಆಂಗಲ್ ಎಷ್ಟು ಬರುತ್ತೆ? 75 ಡಿಗ್ರೀಸ್. ಸೊ ಈ ಆಂಗಲ್ 75 ಡಿಗ್ರೀಸ್ ಆದ್ರೆ ಇದೇ ಆಂಗಲ್ 75 ಡಿಗ್ರೀಸ್. ಬರೆಯೋಣ, ಆಂಗಲ್ ಬರೆಯೋಣ 75 ಡಿಗ್ರೀಸ್. ಈಗ ಇಲ್ಲಿ 4 ಫೋರ್ಸ್ಗಳಿದ್ದಾವೆ. ಇವುಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ ಈಕ್ವಿಲಿಬ್ರಿಯಂ ಕಂಡೀಷನ್ಗಳ ಮುಖಾಂತರ. ಸೊ summation fx equal to 0, summation fy equal to 0 ಈಕ್ವಿಲಿಬ್ರಿಯಂ ಕಂಡೀಷನ್ಗಳನ್ನು ಹಚ್ಚಿದ್ದೇವೆ. ಸೊ ಫಸ್ಟ್ ಆರ್ ಪಿ, ಇದರ ಹಾರಿಜಾಂಟಲ್ ಕಾಂಪೊನೆಂಟ್ ಆರ್ ಪಿ ಸೈನ್ 75 ಟುವರ್ಡ್ಸ್ ರೈಟ್ ಸೈಡ್ ಹೋಗ್ತಿದೆ, ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ. ಸೊ ಆರ್ ಪಿ ಸೈನ್ 75 ಡಿಗ್ರೀಸ್ ಈಕ್ವಲ್ ಟು ಪ್ಲಸ್, ನೆಕ್ಸ್ಟ್ ಇದರ ವರ್ಟಿಕಲ್ ಕಾಂಪೊನೆಂಟ್ ಆರ್ ಪಿ ಕಾಸ್ 75, ಇದು ಅಪ್ವರ್ಡ್ಸ್ ಟುವರ್ಡ್ಸ್ ಪಾಸಿಟಿವ್ ವೈ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಆರ್ ಪಿ ಕಾಸ್ 75 ಪ್ಲಸ್, ನೆಕ್ಸ್ಟ್ ಇದು ಆರ್ ಕೆ, ಇದರ ಹಾರಿಜಾಂಟಲ್ ಕಾಂಪೊನೆಂಟ್ ಆರ್ ಕೆ ಕಾಸ್ 62.51 ಡಿಗ್ರೀಸ್, ಇದು ಎಡಕ್ಕೆ ಹೋಗ್ತಿದೆ, ಅದಕ್ಕೋಸ್ಕರ ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್ ಆರ್ ಕೆ ಕಾಸ್ 62.51 ಡಿಗ್ರೀಸ್ ಈಕ್ವಲ್ ಟು 0. ನೆಕ್ಸ್ಟ್ ಇದರ ವರ್ಟಿಕಲ್ ಕಾಂಪೊನೆಂಟ್ ಆರ್ ಕೆ ಸೈನ್ 62.51, ಇದು ಟುವರ್ಡ್ಸ್ ಡೌನ್ ಹೋಗ್ತಿದೆ, ಟುವರ್ಡ್ಸ್ ನೆಗೆಟಿವ್ ವೈ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್ ಆರ್ ಕೆ ಸೈನ್ 62.51 ಟುವರ್ಡ್ಸ್ ನೆಗೆಟಿವ್ ವೈ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್ ಈಕ್ವಲ್ ಟು 0. ನೆಕ್ಸ್ಟ್ ಇದು ಆರ್ ಓ, ಇದು ಟುವರ್ಡ್ಸ್ ಪಾಸಿಟಿವ್ ವೈ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್ ಆರ್ ಓ ಈಕ್ವಲ್ ಟು 0. ಸೊ ಇದರಿಂದ ನಮಗೆ ಆರ್ ಪಿ ಫೈಂಡ್ ಔಟ್ ಮಾಡ್ತೀವಿ. ಆರ್ ಪಿ ಎಷ್ಟು ಬರುತ್ತೆ? ಆರ್ ಪಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫೋರ್ಸ್ ಇದೆ,
-4 ಕಿಲೋನ್ಯೂಟನ್ ಡೌನ್ವರ್ಡ್ಸ್ ಹೋಗ್ತಿದೆ, ಅದಕ್ಕೋಸ್ಕರ -4 ಕಿಲೋನ್ಯೂಟನ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಈ ಆರ್ ಪಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ, ಆರ್ ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ನಮಗೆ ಆರ್ ಒ ಸಿಗುತ್ತೆ. ಆರ್ ಒ ಎಷ್ಟು ಬರುತ್ತೆ? 6.582 ಕಿಲೋನ್ಯೂಟನ್ ಬರುತ್ತೆ. ಸೊ ನಮಗೆ ಆರ್ ಕೆ ವ್ಯಾಲ್ಯೂ ಬಂತು, ಆರ್ ಪಿ ವ್ಯಾಲ್ಯೂ ಬಂತು. ಸಿಮಿಲರ್ಲಿ ಈ ಸ್ಪಿಯರ್ ಅನ್ನು ಕನ್ಸಿಡರ್ ಮಾಡೋಣ. ಇದು ಆಂಗಲ್ 65 ಡಿಗ್ರೀಸ್. ಇದು ಆರ್ ಎಂ. ಈ ರಿಯಾಕ್ಷನ್ ಈ ಕಾಂಟ್ಯಾಕ್ಟ್ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಇದು ರಿಯಾಕ್ಷನ್ ಈ ಕಾಂಟ್ಯಾಕ್ಟ್ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಇದು 65. ಇದೇ ಆಂಗಲ್ ಎಷ್ಟಾಗುತ್ತೆ? ಇದು 25 ಆಗುತ್ತೆ. ಇದು ಆಂಗಲ್ ಇದು 90 ಡಿಗ್ರೀಸ್ ಆದ್ರೆ ಇದು 25. ಇದು 90 ಡಿಗ್ರೀಸ್, ಇದು 25. ಇದು ಆಂಗಲ್ 65 ಡಿಗ್ರೀಸ್. ಸೊ ಇಲ್ಲಿದ್ದ ಆಂಗಲ್ ಮತ್ತೆ ಈ ಆಂಗಲ್ ಸೇಮ್ ಆಗುತ್ತೆ. ಸೊ ಬರ್ದಿದ್ವಿ ಆಂಗಲ್. ಈ ಆಂಗಲ್ ಎಷ್ಟು ಬಂತಂದ್ರೆ 65 ಡಿಗ್ರೀಸ್ ಬಂತು. ಈಗ 4 ಫೋರ್ಸ್ಗಳಿದ್ದಾವೆ. ಇಲ್ಲಿ ಸಹ ಲ್ಯಾಮಿಸ್ ಥಿಯರಂ ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಇದನ್ನು ಸಹ ಈಕ್ವಿಲಿಬ್ರಿಯಂ ಕಂಡೀಷನ್ಗಳ ಮುಖಾಂತರ ಸಾಲ್ವ್ ಮಾಡೋಣ. ಫಸ್ಟ್ ಅಪ್ಲೈಯಿಂಗ್ ಈಕ್ವಿಲಿಬ್ರಿಯಂ ಕಂಡೀಷನ್, ಸಮೇಷನ್ ಎಫ್ ಎಕ್ಸ್ ಈಕ್ವಲ್ ಟು 0, ಸಮೇಷನ್ ಎಫ್ ಐ ಈಕ್ವಲ್ ಟು 0. ಫಸ್ಟ್ ಆರ್ ಎಲ್ ಅನ್ನು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಗಳಾಗಿ ಮಾಡೋಣ. ಹಾರಿಜಾಂಟಲ್ ಕಾಂಪೊನೆಂಟ್ ಆರ್ ಎಲ್ ಕಾಸ್ 62.5 ಟುವರ್ಡ್ಸ್ ರೈಟ್, ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ. ಅದಕ್ಕೋಸ್ಕರ ಆರ್ ಎಲ್ ಕಾಸ್ 62.51 ಪ್ಲಸ್ ಇದರ ವರ್ಟಿಕಲ್ ಕಾಂಪೊನೆಂಟ್ ಆರ್ ಎಲ್ ಸೈನ್ 62.51 ಡೌನ್ವರ್ಡ್ಸ್ ಟುವರ್ಡ್ಸ್ ನೆಗೆಟಿವ್ ವೈ ಆಕ್ಸಿಸ್ ಹೋಗ್ತಿದೆ. ಅದಕ್ಕೋಸ್ಕರ ಆರ್ ಎಲ್ ಸೈನ್ 62.51 ಮೈನಸ್ ನೆಕ್ಸ್ಟ್ ಈ ಆರ್ ಎಂ, ಇದರ ಹಾರಿಜಾಂಟಲ್ ಕಾಂಪೊನೆಂಟ್ ಆರ್ ಎಂ ಸೈನ್ 65 ಡಿಗ್ರೀಸ್. ಆಂಗಲ್ ಈ ಕಡೆ ಇದೆ, ಇದು ಸೈನ್ ಆಗುತ್ತೆ. ಸೊ ಇದು ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಎಡಕ್ಕೆ ಹೋಗ್ತಿದೆ. ಅದಕ್ಕೋಸ್ಕರ ಮೈನಸ್ ಆರ್ ಎಂ ಸೈನ್ 65 ಡಿಗ್ರೀಸ್. ಇದರ ವರ್ಟಿಕಲ್ ಕಾಂಪೊನೆಂಟ್ ಆರ್ ಎಂ ಕಾಸ್ 65 ಡಿಗ್ರೀಸ್. ಇದರ ವರ್ಟಿಕಲ್ ಕಾಂಪೊನೆಂಟ್ ಆರ್ ಎಂ ಕಾಸ್ 65 ಡಿಗ್ರೀಸ್. ಇದು ಅಪ್ವರ್ಡ್ಸ್ ಟುವರ್ಡ್ಸ್ ಪಾಸಿಟಿವ್ ವೈ ಆಕ್ಸಿಸ್ ಹೋಗ್ತಿದೆ. ಅದಕ್ಕೋಸ್ಕರ ಆರ್ ಎಂ ಕಾಸ್ 65 ಡಿಗ್ರೀಸ್. ಆರ್ ಎಂ ಕಾಸ್ 65 ಡಿಗ್ರೀಸ್ ಪ್ಲಸ್ ಇದನ್ನು 0 ಅಂತ ಮಾಡೋಣ. ಇದರಿಂದ ನಮಗೆ ಅಲ್ಲಿ ಆರ್ ಎಲ್ ಗೊತ್ತಿತ್ತು. ಆರ್ ಎಲ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆರ್ ಎಂ ವ್ಯಾಲ್ಯೂ ಬರುತ್ತೆ. ಎಷ್ಟು? ಈಗ ಇಲ್ಲಿ ಇನ್ನೊಂದು ಫೋರ್ಸ್ ಇದೆ, ಮತ್ತೆ ಇದು ಆರ್ ಒ ಅಪ್ವರ್ಡ್ಸ್ ಹೋಗ್ತಿದೆ. ಅದಕ್ಕೋಸ್ಕರ ಪ್ಲಸ್ ಆರ್ ಒ. ನೆಕ್ಸ್ಟ್ ಇದು ಆರ್ ಎನ್ ಇದು ಅಪ್ವರ್ಡ್ಸ್ ಹೋಗ್ತಿದೆ. ಅದಕ್ಕೋಸ್ಕರ ಪ್ಲಸ್. ಇದು 4 ಕಿಲೋನ್ಯೂಟನ್ ಡೌನ್ವರ್ಡ್ಸ್ ಇದೆ. ಸೊ -4 ಈಕ್ವಲ್ ಟು 0. ಆರ್ ಎಲ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಆರ್ ಎಂ ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ ನಮಗೆ ಆರ್ ಎನ್ ಸಿಗುತ್ತೆ 6.272 ಕಿಲೋನ್ಯೂಟನ್ಸ್ ಸಿಗುತ್ತೆ. ಸೊ ಆರ್ ಪಿ ಆರ್ ಎಂ ಸಿಕ್ಕಿತು, ಆರ್ ಎನ್ ಸಿಕ್ಕಿತು, ಆರ್ ಕೆ ಸಿಕ್ಕಿತು, ಆರ್ ಒ ಸಿಕ್ಕಿತು. ರಿಯಾಕ್ಷನ್ಸ್ ಫ್ರಮ್ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಇವುಗಳನ್ನು ಫೈಂಡ್ ಔಟ್ ಮಾಡಿದ್ದೇವೆ. ಈ ಪ್ರಾಬ್ಲಮ್ ನಿಮಗೆ ಅರ್ಥವಾಗಿದ್ದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಪ್ರಾಬ್ಲಮ್ ವಿವರಣೆಯಲ್ಲಿ ನಿಮಗೆ ಏನಾದರೂ ಮಿಸ್ಟೇಕ್ಸ್ ಕಂಡು ಬಂದಲ್ಲಿ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ನಾವು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡುತ್ತೇವೆ. ವಿಡಿಯೋ ನೋಡಿದ್ದಕ್ಕಾಗಿ
ನಿಮಗೆ ಧನ್ಯವಾದಗಳು.